ಸಿಜೆ ರಾಯ್ ಅವರ ಪುತ್ರ ಪೊಲೀಸರಿಗೆ ಮಾಹಿತಿಯನ್ನ ನೀಡಿ ಸದ್ಯ ಅಶೋಕ್ ನಗರ ಠಾಣೆಯಿಂದ ತೆರಳಿದ್ದಾರೆ ಅನ್ನುವಂಥ ಅಪ್ಡೇಟ್ ಸಿಗ್ತಾ ಇದೆ. ದುಬೈನಿಂದ ತಡರಾತ್ರಿ ಸಿಜೆ ರಾಯ್ ಅವರ ಕುಟುಂಬ ಆಗಮಿಸಿದ್ದು, ಎಲ್ಲರೂ ಕೂಡ ದುಬೈನಲ್ಲಿದ್ರು. ಮಗಳು, ಮಗ ಹಾಗೆಯೇ ಪತ್ನಿ ದುಬೈನಿಂದ ಆಗಮಿಸ್ತಾ ಇದ್ದ ಹಾಗೆ ಪೊಲೀಸ್ ಸ್ಟೇಷನ್ಗೆ ಅವರನ್ನ ಕರೆಸಿಕೊಳ್ಳಲಾಗಿತ್ತು. ಸಿಜೆ ರಾಯ್ ಅವರ ಪುತ್ರನನ್ನ ಆತನಿಂದ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ತಂದೆಗೆ ಏನಾದ್ರೂ ಒತ್ತಡ ಇತ್ತಾ, ತಂದೆ ಯಾವಾಗ ಕಾಲ್ ಮಾಡಿದ್ರು, ಏನ್ ಮಾಹಿತಿಯನ್ನ ಹಂಚಿಕೊಂಡಿದ್ರು, ಬಿಸ್ನೆಸ್ ನಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗಿತ್ತಾ, ಎಲ್ಲಾ ವಿಚಾರಗಳನ್ನ ಕುಟುಂಬಸ್ಥರಿಗೆ ಏನು ಮಾಹಿತಿಗಳ ಅರಿವಿದೆಯೋ ಆ ಮಾಹಿತಿಗಳನ್ನ ಸಿಜೆ ರಾಯ್ ಅವರ ಪುತ್ರನಿಂದ ಪಡೆಯುವಂತಹ ಕೆಲಸವನ್ನ ಅಶೋಕ್ ನಗರ ಠಾಣೆಯ ಪೊಲೀಸರು ಮಾಡಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, ಎಷ್ಟು ಹೊತ್ತಿಗೆ ಬಂದ್ರು ಪುತ್ರ, ಎಷ್ಟು ನಿಮಿಷಗಳ ಕಾಲ ಪೊಲೀಸರು ಅವರಿಂದ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಮಾಡಿದ್ರು, ಇನ್ಸೈಡ್ ಡೀಟೇಲ್ಸ್ ಏನ್ ಸಿಗ್ತಾ ಇದೆ? ಖಂಡಿತವಾಗಿಯೂ ವಿದ್ಯಾ, ಏನು ಸುಮಾರು ಒಂದು 11:15 ಟೈಮ್ಗೆ ಏನು ಅವರ ಪುತ್ರ ಅಶೋಕ್ ನಗರ ಪೊಲೀಸ್ ಠಾಣೆ ಹತ್ರ ಬರ್ತಾರೆ. ಅದಾದ ನಂತರ ಅವ್ರನ್ನ ಬಳಿ ಮಾಹಿತಿಯನ್ನ ಕೇಳ್ತಾರೆ, ವಿಚಾರಣೆಯನ್ನು ಕೂಡ ಮಾಡಿರುವಂತಹದ್ದು. ಅಂದ್ರೆ ಯಾವಾಗ ಲಾಸ್ಟ್ ಕಾಲ್ ಮಾತಾಡಿದ್ರಿ, ಮತ್ತೆ ಈ ಹಿಂದೆ ಏನಾದ್ರೂ ಫ್ಯಾಮಿಲಿ ಡಿಸ್ಪ್ಯೂಟ್ ಇತ್ತಾ, ಅಥವಾ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಗಲಾಟೆ ನಡೆದಿತ್ತಾ, ಜೊತೆಗೆ ಎಲ್ಲೆಲ್ಲಿ ಯಾವ ಯಾವ ಪ್ರಾಜೆಕ್ಟ್ಗಳು ನಡೀತಾ ಇದೆ, ಅಥವಾ ನಿಮ್ಮ ತಂದೆ ಅವರಿಗೆ ಯಾರಾದ್ರೂ ಶತ್ರುಗಳಿದಾರ, ಅವರ ಕಡೆಯಿಂದ ಏನಾದ್ರೂ ಒತ್ತಡ ಇತ್ತಾ, ಈ ಎಲ್ಲಾ ಅಂಶಗಳಿಗೆ ಸಂಬಂಧಪಟ್ಟಂತೆ ಅವರ ಅಂದ್ರೆ ಸಿಜೆ ರಾಯ್ ಅವರ ಮಗನ ವಿಚಾರಣೆನ ಅಶೋಕ್ ನಗರ ಪೊಲೀಸರು ನಡೆಸಿರುವಂತಹದ್ದು. ಸದ್ಯಕ್ಕೆ ಎಲ್ಲಾ ರೀತಿಯಾದಂತಹ ಮಾಹಿತಿಯನ್ನ ಏನು ಅವರ ಮಗ ನೀಡಿ ಈಗ ತೆರಳಿರುವಂತಹದ್ದು. ಅಂದ್ರೆ ಯಾವುದೇ ರೀತಿಯಾದಂತಹ ಶತ್ರುಗಳು ಇರ್ಲಿಲ್ಲ, ಜೊತೆಗೆ IT ರೈಡ್ ವಿಚಾರವಾಗಿ ಮಾತ್ರ ಕುಟುಂಬದವರಿಗೆ ಮಾಹಿತಿ ಇತ್ತು. ಹಿಂದೆ ನಮ್ಮ ಜೊತೆಯಲ್ಲೇ ನಮ್ಮ ತಂದೆಯವರು ಇದ್ರು ಡಿಸೆಂಬರ್ ಅಲ್ಲಿ. ಆದ್ರೆ ಯಾವಾಗ ಈ IT ಅಧಿಕಾರಿಗಳಿಗೆ ನಮ್ಗೆ ನೋಟಿಸ್ ಬರುತ್ತೆ ಅಥವಾ ಮೊಬೈಲ್ ಮುಖಾಂತರ ನಮ್ಗೆ ಕರೆ ಬರುತ್ತೆ, ಆ ಹಿನ್ನೆಲೆಯಲ್ಲಿ ನಮ್ಮ ತಂದೆಯವರು ಬಂದಿದ್ರು. ಆದ್ರೆ ನಮ್ಗೆ ದುಬೈಯಲ್ಲಿ ಕೆಲಸ ಇರೋದ್ರಿಂದ ಮತ್ತೆ ಬಿಸ್ನೆಸ್ ಅಲ್ಲೇ ಇರೋದ್ರಿಂದ ನಾವು ಅಲ್ಲೇ ಇರ್ಬೇಕಾಗಿತ್ತು. ಮತ್ತೆ ಈ ಒಂದು ವಿಚಾರ ಕೇಳಿ ನಿಜಕ್ಕೂ ಶಾಕ್ ಆಗಿದೆ. ಈ ಹಿಂದೆ ಕೂಡ ನಮ್ಗೆ ಯಾವುದೇ ರೀತಿಯಾದಂತಹ ಒಂದು ಅನುಮಾನಗಳು ಅವರ ಸಾವಿನ ಬಗ್ಗೆ ಇಲ್ಲ. ಅಂದ್ರೆ ಈ ಮುಂದಿನ ದಿನಗಳಲ್ಲಿ ನೀವೇ ಕಂಡುಹಿಡಿಬೇಕು ಅನ್ನುವಂತಹ ಮನವಿಯನ್ನ ಪೊಲೀಸರಿಗೆ ಅವರ ಮಗ ಮಾಡಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿರುವಂತಹದ್ದು. ವಿದ್ಯಾ, ಸುಮಾರು ಎಷ್ಟು ನಿಮಿಷಗಳ ಕಾಲ ಮಾಹಿತಿಯನ್ನ ಪಡ್ಕೊಂಡ್ರು, ಏನ್ ಡೀಟೇಲ್ಸ್ ಇದೆ ಚಂದ್ರಶೇಖರ್? ಸುಮಾರು 1 ಗಂಟೆಗಳ ಕಾಲ ಈ ಒಂದು ಮಾಹಿತಿಯನ್ನ ಪಡ್ಕೊಂಡಿರುವಂತಹದ್ದು. ವಿದ್ಯಾ, ಈ ಒಂದು 1 ಗಂಟೆಗಳಲ್ಲಿ ಕಂಪ್ಲೀಟ್ ಆಗಿ ಫ್ಯಾಮಿಲಿ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಅಥವಾ ಅವರ ಹೊರಗಿನ ಬೇರೆ ಬಿಸ್ನೆಸ್ ಆಗಿರ್ಬೋದು, ಅಥವಾ ಈವೆಂಟ್ ಮ್ಯಾನೇಜ್ಮೆಂಟ್ ಗಳಿಗೆ ಸಂಬಂಧಪಟ್ಟಿದ್ದಂತೆ ಆಗಿರ್ಬೋದು, ಅಥವಾ ಮುಂದಿನ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಆಗಿರ್ಬೋದು, ಇವೆಲ್ಲವನ್ನು ಕೂಡ 1 ಗಂಟೆಯಲ್ಲಿ ಎಲ್ಲ ಮಾಹಿತಿಯನ್ನ ಪಡೆದು ಕಳಿಸಿರುವಂತಹದ್ದು. ವಿದ್ಯಾ, ಅಂದ್ರೆ ಕೇವಲ ಪುತ್ರನನ್ನ ಮಾತ್ರ ಕರ್ಸ್ಕೊಂಡಿದ್ದಾರೆ, ಪತ್ನಿ ಹಾಗೆ ಮಗಳಿಂದ ಮಾಹಿತಿಯನ್ನ ಪಡೆಯುವಂತಹ ಕೆಲಸ ಆಗಿಲ್ಲ. ಯಾಕಂದ್ರೆ ಮಗಳು ಕೂಡ ಕಾನ್ಫಿಡೆಂಟ್ ಗ್ರೂಪ್ ನ ದೊಡ್ಡ ಹುದ್ದೆಯಲ್ಲಿ ರೆಸ್ಪಾನ್ಸಿಬಿಲಿಟಿಯನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಅವರೇ ಒಂದು ಸಂದರ್ಭದಲ್ಲಿ ಹೇಳಿದ್ರು. ಚಂದ್ರಶೇಖರ್, ಖಂಡಿತವಾಗಿಯೂ ವಿದ್ಯಾ, ಏನು ಪ್ರಾಥಮಿಕವಾಗಿ ತನಿಖೆ ಮಾಡಬೇಕಾಗಿರುವಂತಹದ್ದು, ಅಥವಾ ಪ್ರಾಥಮಿಕವಾಗಿ ಕೆಲವೊಂದು ಮಾಹಿತಿಗಳನ್ನ ಕಲೆ ಹಾಕ್ಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಅವರ ಕುಟುಂಬದವರು ಯಾರಾದ್ರೂ ಒಬ್ರು ಬಂದು ಒಂದು ಪ್ರಾಥಮಿಕ ಮಾಹಿತಿಯನ್ನ ಕೊಡಿ, ಯಾಕೆಂತಂದ್ರೆ ನಾವು ಈ ಒಂದು ಪ್ರಕರಣವನ್ನ ತನಿಖೆ ಮಾಡಬೇಕು ಅಂತಂದ್ರೆ ನಮ್ಗೆ ಬೇಸಿಕ್ ಇನ್ಫಾರ್ಮೇಶನ್ ಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಅವರ ಕುಟುಂಬದವರನ್ನ ಒಂದು ಮನವಿಯನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಅವರ ಪುತ್ರ ಈಗ ಬಂದು, ಸಿಜೆ ರಾಯ್ ಅವರ ಪುತ್ರ ಬಂದು ಅಶೋಕ್ ನಗರ ಠಾಣೆಯಲ್ಲಿ ಒಂದು ಪ್ರಾಥಮಿಕ ಮಾಹಿತಿಯನ್ನ ಕೊಟ್ಟು ಹೋಗಿರುವಂತಹದ್ದು. ಈಗ ಏನು ಕ್ರಿಮಿನೇಷನ್ ಬಾಕಿ ಇದೆ, ಅಥವಾ ಅವರ ಬಾಡಿ ಇನ್ನೂ ಕೂಡ ಏನು ಮೃತದೇಹ ಇನ್ನು ಬೋರಿಂಗ್ ಆಸ್ಪತ್ರೆಯ ಮಾರ್ಚರಿಯಲ್ಲಿದೆ. ಹೀಗಾಗಿ ಆ ಎಲ್ಲ ಒಂದು ಅಂತ್ಯಕ್ರಿಯೆಗಳು ಮುಗಿದ ನಂತರ ಮತ್ತೊಮ್ಮೆ ಕುಟುಂಬದ ಒಂದು ಏನು ವಿಚಾರಣೆಯನ್ನ ಮಾಡುವ ಎಲ್ಲ ಸಾಧ್ಯತೆ ಇರುವಂತಹದ್ದು. ಅವರ ಮಗಳಾಗಿರ್ಬೋದು ಅಥವಾ ಪತ್ನಿ ಆಗಿರ್ಬೋದು, ಎಲ್ಲರ ಕಡೆಯಿಂದ ಕೂಡ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕುವ ಎಲ್ಲಾ ಸಾಧ್ಯತೆ ಕೂಡ ಕಂಡು ಬರ್ತಾ ಇರುವಂತಹದ್ದು. ವಿದ್ಯಾ, ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.